ಇವತ್ತು ಶರಣ ಅಮುಗೆ ದೇವನ ಬಗ್ಗೆ ತಿಳಿಯೋಣ. ಸೊಲ್ಲಾಪುರದ ನಿವಾಸಿಯಾದ ಅಮುಗೆ ದೇವನದು ನೇಯ್ಗೆ ಕಾಯಕ. ಈ ಕಾಯಕದಿಂದ ಜಂಗಮ ದಾಸೋಹ ನಡೆಸೋದು ಇವನ ವ್ರತ ಆಗಿತ್ತು. ಒಂದ್ಸಲ ಕಪಿಲಸಿದ್ಧ ಮಲ್ಲಿಕಾರ್ಜುನನ ಪರ್ವಕ್ಕಾಗಿ ಹುಟ್ಟಿಕೊಡಲು ಸಿದ್ದರಾಮ ಇವನ ಮನೆಗೆ 10 ಕೊಳಗ ಭತ್ತ ಕಳಿಸ್ತಾನೆ. ಸ್ಥಾವರಲಿಂಗ ಪೂಜಕನು ಕಳಿಸಿದ ಭತ್ತವನ್ನ ಕುಟ್ಟಿಕೊಡಲು ಇಷ್ಟಲಿಂಗ ಪೂಜಕನಾದ ಅಮುಗೆ ದೇವ ನಿರಾಕರಿಸ್ತಾನೆ. ಊರ್ ಬಿಟ್ಟು ಹೋಗ್ರಿ ಅಂತ ಹೇಳಿ ಸಿದ್ದರಾಮನಿಂದ ಆಜ್ಞೆ ಬರ್ತದೆ. ಅವಾಗಿಂದವಾಗೆ ಗ್ರಹೋಪಕರಣಗಳನ್ನ 3 ಗಂಟನಾಗ ಕಟ್ಟಿ 2 ಅಮುಗೆ ದೇವ ಮತ್ತು ಅವನ ಸತಿ ವರದಾನಿಯಮ್ಮ ಹೊತ್ಕೋತಾರ. ಸಮೀಪದ ಶಿವಪುರಕ್ಕೆ ಹೋಗ್ತಾರ. ಉಳಿದ 1 ಗಂಟನ್ನ ಕಪಿಲಸಿದ್ಧ ಮಲ್ಲಿಕಾರ್ಜುನ ದೇವರೇ ಹೊತ್ತೊಯ್ದು ಮುಟ್ಟಿಸ್ತಾರ. ಮರ್ದಿನ ಸಿದ್ದರಾಮ ಕಪಿಲಸಿದ್ಧ ಮಲ್ಲಿಕಾರ್ಜುನ ಲಿಂಗಕ್ಕೆ ಎಣ್ಣೆ ಮಜ್ಜನ ಮಾಡಿಸ್ತಿರ್ಬೇಕಾದ್ರ ತಲೆ ಮುಟ್ಟಬೇಡ, ಗಂಟು ಹೊತ್ತ ಕಾರಣ ನೂಸಾಕತ್ತದ ಅಂತ ಹೇಳಿ ಶಿವಲಿಂಗ ನುಡಿತದ. ಕಳೆದ ದಿನದ ಘಟನೆಯನ್ನ ವಿವರಿಸ್ತಾನ. ಅವಾಗ ಸಿದ್ದರಾಮನಿಗೆ ತನ್ನ ತಪ್ಪಿನ ಅರಿವಾಗ್ತದ. ಮರಳಿ ಸೊಲ್ಲಾಪುರಕ್ಕೆ ಬರಲಿ ಅಂತ ಹೇಳಿ ಅಮುಗೆ ದೇವನಿಗೆ ಭಿನ್ನವಸ್ತಾನ. ಅಮುಗೆ ದೇವ ಒಪ್ಪದೆ ಶಿವಪುರದಲ್ಲಿಯೇ ಉಳಿದು ದಾಸೋಹ ಮುಂದುವರಿಸ್ತಾನ. ಅಮುಗೆ ದೇವನನ್ನ ಕುರಿತು ಶಾಸನಗಳು ಮಹಾರಾಷ್ಟ್ರದ ಪುಳುಜೆಯಲ್ಲಿ ಸಿಗ್ತವ. ಒಂದು ಶಾಸನ ಯಾದವ ಚಕ್ರವರ್ತಿ ಸಿಂಘಣ್ಣನಿಂದ ಅಮುಗೆ ದೇವನು ಪೂಜಿತನಾದದ್ದನ್ನ ಹೇಳಿದ್ರ, ಇನ್ನೊಂದು ಶಾಸನ ಇವನು ಮಹೇಶ್ವರ ಗಣ ಕುಲಾನ್ವಯ ದಿವಾಕರ ಶರಣ ಸಂತಾನ ಸಿದ್ಧ ಕುಲಾರ್ಣ ಪ್ರವರ್ಧನ ಸುಧಾಕರ ಅಂತ ಹೇಳಿ ಕರೆದದ. ಇಲ್ಲಿಯ ಮಹೇಶ್ವರ, ಶರಣ, ಸಿದ್ಧ ಶಬ್ದಗಳು ಅರ್ಥ ಸಂಬಂಧವನ್ನ ಬಯಸ್ತಾವ. ಸದ್ಗುರು ಸಿದ್ಧ ಸೋಮನಾಥ ಎಂಬ ಅಂಕಿತದೊಳಗ 30 ವಚನಗಳು ಅಮುಗೆ ದೇವನ ಹೆಸರಿನಲ್ಲಿ ಸಿಕ್ಕಾವ. ಶರಣು ಶರಣಾರ್ಥಿ.